ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಬೀಳ್ತಾ ಇರೋ ಭಾರಿ ಮಳೆ ಒಂದಷ್ಟು ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಘಟ್ಟದಲ್ಲಿ ಹುಟ್ಟುವ ನದಿಗಳೆಲ್ಲ ಅಪಾಯದ ಅಂಚನ್ನು ಮೀರಿ ಹರಿತಾ ಇವೆ. ಕೇರಳದಲ್ಲಿ ಭೂಕುಸಿತ ಉಂಟಾಗಿದೆ. ಕಾವೇರಿ ಕೊಳ್ಳ ಮೈದುಂಬಿದೆ. ತುಂಗಭದ್ರೆಯರು ಆರ್ಭಟಿಸ್ತಾ ಇದ್ದಾರೆ. ಕುಮಾರಧಾರ, ನೇತ್ರಾವತಿ ನದಿಗಳಲ್ಲಿ ನೀರಿನ ಅಬ್ಬರ ಹೆಚ್ಚಾಗಿದೆ. ಶರಾವತಿ, ಕಾಳಿ, ಗಂಗಾವಳಿ ನದಿಗಳು ತುಂಬಿ ಹರಿತಾ ಇವೆ. ಹಾಗೇನೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತಾ ಇರೋ ಮಳೆಯ ಕಾರಣದಿಂದ ಈಗ ಕೃಷ್ಣಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿದೆ. ಈ ಮೂಲಕ ಕೆಲವು ವರ್ಷಗಳ ಹಿಂದೆ ಸಂಭವಿಸಿದ್ದ ಪ್ರವಾಹದ ಮುನ್ಸೂಚನೆಯನ್ನ ಕೃಷ್ಣಾ ಕೊಡ್ತಾ ಇದ್ದಾಳೆ. ಹಾಗಾದ್ರೆ ಈ ಬಾರಿ ಕೃಷ್ಣಾ ನದಿ ಹಾಗೂ ಅದರ ಉಪನದಿಗಳ ಅಬ್ಬರ ಹೇಗಿದೆ? ಕೃಷ್ಣೆಯ ರೌದ್ರಾವತಾರಕ್ಕೆ ಕಾರಣ ಏನು? ಆಲಮಟ್ಟಿ ಅಣೆಕಟ್ಟೆಯನ್ನ ಸಂಪೂರ್ಣವಾಗಿ ತುಂಬೋದಕ್ಕೆ ಬಿಡ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಮಗೆ ಮಳೆ ಬಂದರೂ ಸಮಸ್ಯೆ, ಬರದೇ ಇದ್ರೂ ಸಮಸ್ಯೆ. ಈಗ ನೋಡಿ, ಕಳೆದ ವರ್ಷ ಮಳೆ ಬರಲಿಲ್ಲ ಅಂತ ಬಡ್ಕೋತಾ ಇದ್ವಿ. ಈ ವರ್ಷ ಮಳೆ ಸುರಿತಾ ಇದೆ, ನಾವು ಖುಷಿ ಪಡಬೇಕು. ಆದರೆ ಆ ಖುಷಿ ನಮ್ಮ ಯಾರ ಮುಖಗಳಲ್ಲೂ ಕಾಣ್ತಾ ಇಲ್ಲ. ಯಾಕೆಂದ್ರೆ ಮಳೆ ಹೆಚ್ಚಾಗಿದೆ, ಪ್ರವಾಹದ ಭೀತಿ ಶುರುವಾಗಿದೆ ಅಂತ ನಾವೀಗ ಬಡ್ಕೋತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ? ಸಮಸ್ಯೆ ನಮ್ಮದ, ಪ್ರಕೃತಿಯದ? ಗೆಳೆಯರೆ, ಮಳೆ ಅನ್ನೋದು ಈ ಹಿಂದೆ ಕೂಡ ಇಷ್ಟೇ ಪ್ರಮಾಣದಲ್ಲಿ ಬರ್ತಾ ಇತ್ತು. ಆದರೆ ಅನಾಹುತಗಳು ಕಡಿಮೆ ಆಗ್ತಾ ಇದ್ವು. ಯಾಕೆಂದ್ರೆ ನಾವು ಅವತ್ತಿಗೆ ನದಿ ತೀರಗಳನ್ನ, ಮಳೆಯ ಪ್ರದೇಶದ ಗುಡ್ಡಗಳನ್ನ, ನದಿ ಪಾತ್ರವನ್ನ ಈ ಪರಿ ಆಕ್ರಮಿಸಿಕೊಂಡು ಕೂತಿರಲಿಲ್ಲ. ಹೀಗಾಗಿ ಮಳೆ ಬಂದ್ರೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಅವಕಾಶಗಳಿರ್ತಾ ಇದ್ವು. ಸೊ ಪ್ರವಾಹಗಳಿಂದ ಅಷ್ಟೊಂದು ದೊಡ್ಡ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಹಾಗೆ ಮಳೆ ಕೂಡ ಮಳೆಗಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಬೀಳ್ತಾ ಇತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಎಲ್ಲ ಕಡೆನೂ ಆಕ್ರಮಿಸಿಕೊಂಡು ಕೂತಿದ್ದೀವಿ ಅನ್ನೋದು ಒಂದಾದ್ರೆ, ಮಳೆ ಕೂಡ 3 ತಿಂಗಳು ಪೂರ್ತಿ ಬಿಡುವು ಕೊಟ್ಟು ಎಷ್ಟೆಷ್ಟು ಎಲ್ಲೆಲ್ಲೂ ಸುರಿಬೇಕು ಅಷ್ಟು ಸುರಿತಾ ಇಲ್ಲ. ಈಗ ನೋಡಿ, ಜೂನ್ ತಿಂಗಳಲ್ಲಿ ಮಳೆ ಕಡಿಮೆ ಇತ್ತು. ಜುಲೈ ಅಂತ್ಯದ ವೇಳೆಗೆ ಜೂನ್ ಮಳೆನೂ ಸೇರಿಕೊಂಡು ಕುಂಭದ್ರೋಣ ಅಂತಾರಲ್ಲ ಹಾಗೆ ಒಂದೇ ಸಮಕ್ಕೆ ಸುರಿತಾ ಹೋಯ್ತು. ಹೀಗಾಗಿ ಏಕಾಏಕಿ ಹೆಚ್ಚು ಮಳೆ ಬೀಳೋದಕ್ಕೆ ಶುರು ಮಾಡಿದಾಗ ಅದನ್ನ ಹೀರಿಕೊಳ್ಳುವ ವ್ಯವಧಾನ ಭೂಮಿಗಿರೋದಿಲ್ಲ. ಹಿಂಗಾಗಿ ನೀರು ಹರಿಯೋದು ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಅದರ ಹರಿವಿಗೆ ಏನಾದರೂ ಅಡ್ಡಿ ಉಂಟಾದ್ರೆ ಅದನ್ನು ಕೂಡ ಕಿತ್ತುಕೊಂಡು ನೀರು ಮುನ್ನುಗ್ಗುತ್ತೆ. ಆಗ ನಾವು ಪ್ರವಾಹ ಬಂತು, ಮಣ್ಣು ಕುಸಿತು, ಜೀವಹಾನಿ ಆಯಿತು ಅಂತ ಹೇಳೋದಕ್ಕೆ, ಪ್ರಕೃತಿಯನ್ನ ಹಳೆಯೋದಕ್ಕೆ ಶುರು ಮಾಡ್ತೀವಿ. ಈಗಲೂ ಕೂಡ ಅದೇ ಆಗ್ತಾ ಇರೋದು. ಎಲ್ಲ ಕಡೆಗಳಲ್ಲೂ ಗುಡ್ಡಗಳ ಮಣ್ಣು ಕುಸಿತಾ ಇದೆ. ನಮ್ಮ ಶಿರೂರು ಗುಡ್ಡ ಕುಸಿಕೊಳ್ತು. ಅಲ್ಲಿ ಕಾಣೆಯಾದವರನ್ನು ಹುಡುಕೋ ಮೊದಲೇ ಕೇರಳದ ವೈನಾಡಲ್ಲಿ ದುರಂತ ಸಂಭವಿಸಿತು. ಅದರಲ್ಲಿ 150ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ, 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಹಾಗೂ ಕರಾವಳಿ ಭಾಗದಲ್ಲಿ ಕೂಡ ನದಿಗಳು ಭೋರ್ಗರಿತಾ ಇವೆ. ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರ ಹಾಗೂ ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತಾ ಇರೋ ಮಳೆ ಕೃಷ್ಣಾ ನದಿ ಹಾಗೂ ಅದರ ಉಪನದಿಗಳು ಭೋರ್ಗರಿಯೋ ಹಾಗೆ ಮಾಡ್ತಾ ಇದೆ. ಸದ್ಯಕ್ಕೆ ಕೃಷ್ಣಾ ನದಿಯಲ್ಲಿ 2,75,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣ ನೀರು ಆಲಮಟ್ಟಿಯನ್ನ ಸೇರ್ತಾ ಇದೆ. ಹೀಗಾಗಿ ಆಲಮಟ್ಟಿ ಡ್ಯಾಂನ ಹಿತದೃಷ್ಟಿಯಿಂದ 3 ಲಕ್ಷ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ. ಇನ್ನು ಕೃಷ್ಣೆಯ ಈ ರೌದ್ರಾವತಾರಕ್ಕೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಗ್ರಾಮಗಳು ತತ್ತರಿಸಿ ಹೋಗಿವೆ. ಕೃಷ್ಣಾ ನದಿ ಹಾಗೂ ಅದರ ಉಪನದಿಗಳು ಹರಿಯುವ ದಾರಿಯೆಲ್ಲ ಈಗ ಜಲಮಯವಾಗಿದೆ. ಚಿಕ್ಕೋಡಿ, ಗೋಕಾಕ್, ಅಥಣಿ ಜಿಲ್ಲೆಗಳ ಸಾಕಷ್ಟು ಗ್ರಾಮಗಳು ಜಲಾವೃತಗೊಂಡಿವೆ. ಕೃಷ್ಣಾ ನದಿಯ ಮೇಲೆ ಕಟ್ಟಲಾದ ಸೇತುವೆಗಳ ಮೇಲೆಲ್ಲ ನೀರು ನುಗ್ಗಿದೆ. ಹೀಗಾಗಿ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಆಗ್ತಾ ಇದ್ದು, ಪ್ರವಾಹ ಪೀಡಿತರನ್ನ ಆಶ್ರಯ ಕೇಂದ್ರಗಳತ್ತ ಕಳುಹಿಸಲಾಗ್ತಾ ಇದೆ. ಇನ್ನು ಕೃಷ್ಣೆಯ ಅಬ್ಬರಕ್ಕೆ 45ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಮುಳುಗಿವೆ. 5 ಜನ ನೆರೆಗೆ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರಿಸುಮಾರು 27 ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರಮಾಣದ ಕೃಷಿ ಭೂಮಿ ಸಮಸ್ಯೆಯ ಪಾಲಾಗಿದೆ. ಕೆಲ ಕಡೆಗಳಲ್ಲಿ ಬೆಳೆ ನಾಶ ಆಗಿದೆ. ಹಾಗೇನೆ 23 ಕಿಲೋಮೀಟರ್ಗೂ ಹೆಚ್ಚು ದೂರದ ರಸ್ತೆ ಕೃಷ್ಣಾ ನದಿಯ ಪ್ರವಾಹದಿಂದ ಸಮಸ್ಯೆಗೆ ಗುರಿಯಾಗಿದ್ದು 10 ಸೇತುವೆಗಳು ಡ್ಯಾಮೇಜ್ ಆಗಿವೆ. ಇನ್ನು ಕೃಷ್ಣೆಯ ಅಬ್ಬರದಲ್ಲಿ 500ಕ್ಕೂ ಹೆಚ್ಚು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಸದ್ಯಕ್ಕೆ ಕೃಷ್ಣಾ ನದಿಗೆ ಕೊಯ್ನಾದಿಂದ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇಲ್ಲ. ಒಂದು ವೇಳೆ ಕೊಯ್ನಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಅಲ್ಲಿಂದ ಕೂಡ ನೀರನ್ನ ಹೊರಬಿಡೋದಕ್ಕೆ ಶುರು ಮಾಡಿದ್ರೆ ಕಳೆದ ಬಾರಿಯ ಹಾಗೆ ಈ ಬಾರಿ ಕೂಡ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಈಗಾಗಲೇ ಕೊಲ್ಹಾಪುರದ ಬಳಿ ಕೃಷ್ಣಾ ನದಿ ಹೆದ್ದಾರಿಯ ಸಮೀಪಕ್ಕೆ ಬಂದಿದೆ. ನೀರಿನ ಪ್ರಮಾಣ ಇನ್ನಷ್ಟು ಹೆಚ್ಚಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕೊಯ್ನಾ ಜಲಾಶಯದಿಂದ 40,000 ಕ್ಯೂಸೆಕ್ನಷ್ಟು ನೀರನ್ನು ಮಾತ್ರ ಹೊರಬಿಡಲಾಗ್ತಾ ಇದೆ. ಆದರೆ ಈ ಪ್ರಮಾಣ ಇನ್ನಷ್ಟು ಹೆಚ್ಚಾದ್ರೆ
ಇಲ್ಲಿ ಭಾರಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ. 2019ರಲ್ಲಿ ಕೂಡ ಕೃಷ್ಣಾ ನದಿಗೆ ಬರ್ತಾ ಇದ್ದ ನೀರಿನ ಜೊತೆಗೆ ಕೊಯ್ನಾ ಜಲಾಶಯದಿಂದ 3 ಲಕ್ಷ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಟ್ಟ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಭಾರಿ ಪ್ರವಾಹ ಕಾಣಿಸಿಕೊಂಡು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತು. ಸದ್ಯಕ್ಕೆ ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ರಾಜಾಪುರ ಬ್ಯಾರೇಜ್ನಿಂದ 2,46,000ಕ್ಕೂ ಅಧಿಕ ಕ್ಯೂಸೆಕ್ನಷ್ಟು ನೀರು ಕೃಷ್ಣಾ ನದಿಯಲ್ಲಿ ಹರಿತಾ ಇದೆ. ಹಾಗೇನೆ ದೂದ್ಗಂಗಾ ನದಿಯಲ್ಲಿ 45,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿತಿರೋ ಕಾರಣದಿಂದ ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣ 2,91,000 ಕ್ಯೂಸೆಕ್ ಅನ್ನು ದಾಟಿದೆ. ಹೀಗಾಗಿ ಆಲಮಟ್ಟಿ ಜಲಾಶಯದ ನೀರನ್ನ 55 TMCಗೆ ನಿಲ್ಲಿಸಿಕೊಳ್ಳಲಾಗ್ತಾ ಇದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ 3,19,000 ಕ್ಯೂಸೆಕ್ನಷ್ಟು ನೀರನ್ನ ಹರಿಬಿಡಲಾಗ್ತಾ ಇದೆ. ಈ ನೀರು ಬಸವಸಾಗರ ಜಲಾಶಯವನ್ನು ಸೇರುತ್ತೆ. ಆ ಬಳಿಕ ಕೃಷ್ಣೆ ತುಂಗಾಭದ್ರೆಯರ ಜೊತೆಗೂಡಿ ಶ್ರೀಶೈಲಂ ಡ್ಯಾಮ್ ಅನ್ನ ತಲುಪ್ತಾಳೆ. ಸದ್ಯಕ್ಕೆ ಶ್ರೀಶೈಲಂ ಕೂಡ ತುಂಬಿದ್ದು ಅಲ್ಲಿಂದಲೂ ನೀರನ್ನ ಹೊರಬಿಡ್ತಾ ಇದ್ದಾರೆ. ಸೊ ಕೃಷ್ಣೆಯ ಅಬ್ಬರ ಈಗಾಗಲೇ ಶುರುವಾಗಿದೆ. ಅದು ಎಲ್ಲಿಯವರೆಗೆ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಗೆಳೆಯರೆ, ಪ್ರತಿ ವರ್ಷ ಕೂಡ ಈ ಕೃಷ್ಣಾ ನದಿಯಲ್ಲಿ ಪ್ರವಾಹ ಅನ್ನೋದು ಬರದೇ ಇದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಏನೋ ಕಳ್ಕೊಂಡ ಅನುಭವ ಆಗುತ್ತೆ. ಹೀಗಾಗಿ ಅವರು ಕೃಷ್ಣಾ ನದಿಯ ಪ್ರವಾಹಕ್ಕೆ ಹೆದರೋದಕ್ಕೆ ಹೋಗೋದಿಲ್ಲ. ಇನ್ನು ಕೃಷ್ಣಾ ಪ್ರವಾಹ ಕೂಡ ಬಿಹಾರದ ಕೋಸಿ ಅಥವಾ ಅಸ್ಸಾಂನ ಬ್ರಹ್ಮಪುತ್ರ ನದಿಯಷ್ಟು ಅಬ್ಬರ ಇಡೋದು ಇಲ್ಲ, ಅಷ್ಟೊಂದು ನಷ್ಟಕ್ಕೆ ಕೂಡ ಕಾರಣ ಆಗೋದಿಲ್ಲ. ಆದರೆ ಕೆಲವೊಮ್ಮೆ ಕೃಷ್ಣೆ ಅಬ್ಬರಿಸೋದಕ್ಕೆ ಶುರು ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ. ಇದರ ಜೊತೆ ಈ ಬಾರಿ ಕೃಷ್ಣಾ ನದಿಯ ಉಪನದಿಗಳು ಕೂಡ ಅಬ್ಬರಿಸ್ತಾ ಇರೋ ಕಾರಣದಿಂದ ಕೃಷ್ಣೆಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಇನ್ನು ಈ ಕೃಷ್ಣಾ ನದಿಯ ಬಗ್ಗೆ ನೋಡೋದಾದರೆ, ಗಂಗಾ ಹಾಗೂ ಗೋದಾವರಿಯ ನಂತರ ಭಾರತದಲ್ಲಿ ಹರಿಯುವ ಅತಿ ಉದ್ದದ ನದಿ ಕೃಷ್ಣ. ಮಹಾರಾಷ್ಟ್ರದ ಮಹಾಬಲೇಶ್ವರದ ಬಳಿ ಸುಮಾರು 1,300 ಮೀಟರ್ ಎತ್ತರದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಕೃಷ್ಣಾ ನದಿ ಅಲ್ಲಿಂದ ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಅಷ್ಟೊತ್ತಿಗೆ ಕೃಷ್ಣೆ 1,400 ಕಿಲೋಮೀಟರ್ಗಳನ್ನು ಕ್ರಮಿಸಿ ಆಗಿರುತ್ತೆ. ಇನ್ನು ಕೃಷ್ಣಾ ನದಿ ಈ 4 ರಾಜ್ಯಗಳ ನೀರಾವರಿಯ ಪ್ರಮುಖ ಮೂಲ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಕೃಷ್ಣಾ ನದಿ 13 ಪ್ರಮುಖ ಉಪನದಿಗಳನ್ನು ಹೊಂದಿದ್ದು, ಅದರಲ್ಲಿ ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ ಹಾಗೂ ಕೊಯ್ನಾ ನದಿಗಳು ಪ್ರಮುಖ ಅನ್ನಿಸ್ಕೊಳ್ಳುತ್ತವೆ. ರಾಜ್ಯದಲ್ಲಿ ಸುಮಾರು 480 ಕಿಲೋಮೀಟರ್ ಉದ್ದ ಹರಿಯುವ ಕೃಷ್ಣೆ ತನ್ನ ಹರಿವಿನ ಉದ್ದಕ್ಕೂ ಕೃಷಿಗೆ ನೀರುಣಿಸ್ತಾ ಹೋಗ್ತಾ ಇದೆ. ರಾಜ್ಯದಲ್ಲಿ ಹರಿಯುವ ಕೃಷ್ಣೆಗೆ ಬಿಜಾಪುರದಲ್ಲಿ ಆಲಮಟ್ಟಿ ಅಣೆಕಟ್ಟೆಯನ್ನ ಕಟ್ಟಿದ್ದಾರೆ. ಇದನ್ನ ಆಲಮಟ್ಟಿ ಜಲಾಶಯ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೆಯಲಾಗುತ್ತೆ. ಜಲ ವಿದ್ಯುತ್ ಉತ್ಪಾದನೆ ಇದರ ಪ್ರಮುಖ ಉದ್ದೇಶವಾಗಿದ್ದು, ವಾರ್ಷಿಕ 560 ಮೆಗಾ ಯೂನಿಟ್ ವಿದ್ಯುತ್ ಅನ್ನ ಇಲ್ಲಿ ಉತ್ಪಾದಿಸಲಾಗುತ್ತೆ. ಹಾಗೆ ಯಾದಗಿರಿಯಲ್ಲಿ ಬಸವಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಅಂದ್ರೆ ಯಾದಗಿರಿಯಿಂದ ಕೃಷ್ಣಾ ನದಿ ತೆಲಂಗಾಣಕ್ಕೆ ಪ್ರವೇಶ ಮಾಡುತ್ತೆ. ಇನ್ನು ಕೃಷ್ಣಾ ನದಿ ಒಟ್ಟು 2.58 ಲಕ್ಷ ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದ್ದು, ಈ ಮೂಲಕ ಗಂಗಾ, ಸಿಂಧೂ ಹಾಗೂ ಗೋದಾವರಿ ಬಳಿಕ ಅತಿ ದೊಡ್ಡ ಜಲಾನಯನ ಪ್ರದೇಶವನ್ನು ಹೊಂದಿರುವ ನದಿ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಜಲಾನಯನ ಪ್ರದೇಶದಲ್ಲಿ 2.03 ಲಕ್ಷ ಚದರ ಕಿಲೋಮೀಟರ್ ಕೃಷಿಯೋಗ್ಯ ಪ್ರದೇಶ ಆಗಿದ್ದು, ಈ ನೆಲದ ನೀರಿನ ಬೇಡಿಕೆಯನ್ನ ಕೃಷ್ಣಾ ನದಿ ಪೂರೈಸ್ತಾ ಇದೆ. ಇದೀಗ ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ನಿರಂತರವಾಗಿ ಸುರಿತಿರೋ ಮಳೆಯಿಂದಾಗಿ ಕೃಷ್ಣೆ ಹಾಗೂ ಅದರ ಉಪನದಿಗಳ ಮಟ್ಟದಲ್ಲಿ ತೀವ್ರ ಏರಿಕೆಯಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅದರಲ್ಲೂ ಕೃಷ್ಣಾ ನದಿಯ ಉಪನದಿ ಘಟಪ್ರಭೆಯ ಪ್ರವಾಹದ ಅಬ್ಬರ ಸ್ವಲ್ಪ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇಲ್ಲಿ ಘಟಪ್ರಭಾ ನದಿಯ ಅಬ್ಬರದಿಂದ ಬೆಳಗಾವಿ ಹಾಗೂ ಚಿಕ್ಕೋಡಿ ಜನಗಳು ತತ್ತರಿಸಿ ಹೋಗ್ತಾ ಇದ್ದಾರೆ. ಘಟಪ್ರಭಾ ನದಿಯ ನೀರು ಮನೆಗಳ ಬಾಗಿಲುಗಳವರೆಗೆ ಬಂದಿದ್ದು, ಜನರು ಕಾಳಜಿ ಕೇಂದ್ರಗಳ ಕಡೆಗೆ ಸಾಗಿದ್ದಾರೆ. ಘಟಪ್ರಭಾ ನದಿಯ ಆರ್ಭಟಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಸುಮಾರು 40ಕ್ಕೂ ಅಧಿಕ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಹಾಗೆಯೇ ಮಾರ್ಕಾಂಡೇಯ, ಹಿರಣ್ಯಕೇಶಿ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿವೆ. ಇದರಿಂದ ಗೋಕಾಕ್ ಸಂಪೂರ್ಣ ಜಲಾವೃತಗೊಂಡಿದೆ. ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ ಪೂರ್ಣವಾಗಿ ಮುಳುಗಿ ಹೋಗ್ತಾ ಇದೆ. ಆ ಗ್ರಾಮದಲ್ಲಿ 800ಕ್ಕೂ ಅಧಿಕ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಇನ್ನು ಗೋಕಾಕ್ ತಾಲೂಕಿನ ಯಾದವಾಡ ಸೇತುವೆ ಪೂರ್ಣ ಜಲಾವೃತಗೊಂಡಿದೆ. ಆ ಭಾಗದ 18 ಹಳ್ಳಿಗಳು ಸಂಪರ್ಕ ಕಳ್ಕೊಂಡಿವೆ. ಘಟಪ್ರಭಾ ಪ್ರವಾಹ ಕೇವಲ ಗೋಕಾಕ್ ತಾಲೂಕನ್ನು ಮಾತ್ರ ಮುಳುಗಿಸಿಲ್ಲ, ಮೂಡಲಗಿ ತಾಲೂಕಿಗೂ ಪ್ರವಾಹದ ವಕ್ರದೃಷ್ಟಿ ಬಿದ್ದಿದೆ. ಅಲ್ಲಿನ ಮಸಗುಪ್ಪಿ ಗ್ರಾಮದಲ್ಲಿ 600ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರೋರಾತ್ರಿ ನೀರು ನುಗ್ಗಿದ್ರಿಂದ ಜನ ತಮ್ಮ ಜಾನುವಾರುಗಳೊಂದಿಗೆ
ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಗೊಂಡಿದ್ದಾರೆ. ಘಟಪ್ರಭಾ ನದಿಯ ಪ್ರವಾಹದಿಂದ ಬಾಗಲಕೋಟೆಯ ಮುಧೋಳ ತಾಲೂಕಲ್ಲಿ ಕೂಡ ಒಂದಷ್ಟು ಅವಾಂತರಗಳುಂಟಾಗಿವೆ. ಮುಧೋಳ ತಾಲೂಕಿನ ಉತ್ತೂರಲ್ಲಿ ಸಚಿವ ಬಿ ತಿಮ್ಮಾಪುರ ಅವರು ತೋಟಕ್ಕೆ ನೀರು ನುಗ್ಗಿದೆ. ಹಾಗೇನೆ ಬಾಗಲಕೋಟೆಯ ಜಂಬಗಿ ಕೇಡಿ ಅನ್ನೋ ಗ್ರಾಮದಲ್ಲಿ ಸಾವಿರಾರು ಹೆಕ್ಟೇರ್ ಬೆಳೆ ಜಲಾವೃತಗೊಂಡಿದೆ. ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿರುವ ಘಟಪ್ರಭೆ ಕೃಷ್ಣಾ ನದಿಯ ಬಲದಂಡೆಯ ಪ್ರಮುಖ ನದಿ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಸಮುದ್ರ ಮಟ್ಟದಿಂದ 884 ಮೀಟರ್ ಎತ್ತರದ ಪ್ರದೇಶದಲ್ಲಿ ಘಟಪ್ರಭಾ ನದಿಯ ಉಗಮ ಆಗುತ್ತೆ. ಪೂರ್ವಾಭಿಮುಖವಾಗಿ ಹರಿಯುವ ಘಟಪ್ರಭೆ ಒಟ್ಟು 283 ಕಿಲೋಮೀಟರ್ ಹರಿದು ಕೃಷ್ಣಾ ನದಿಯೊಂದಿಗೆ ಬಾಗಲಕೋಟೆಯ ಚಿಕ್ಕ ಸಂಗಮ ಅನ್ನೋ ಕ್ಷೇತ್ರದಲ್ಲಿ ಕೂಡುತ್ತೆ. 8821 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನ ಘಟಪ್ರಭೆ ಹೊಂದಿದ್ದಾಳೆ. ಹಿರಣ್ಯಕೇಶಿ ಹಾಗೂ ಮಾರ್ಕಾಂಡೇಯ ಘಟಪ್ರಭೆಯ ಪ್ರಮುಖ ಉಪನದಿಗಳು. ಘಟಪ್ರಭಾ ನದಿಗೆ ರಾಜ ಲಖಮಗೌಡ ಅಣೆಕಟ್ಟು ಅಥವಾ ಹಿಡಕಲ್ ಅಣೆಕಟ್ಟನ್ನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ. 62.48 ಮೀಟರ್ ಎತ್ತರ ಇರುವ ಅಣೆಕಟ್ಟು 10 ಗೇಟುಗಳನ್ನು ಹೊಂದಿದೆ. 8.2 ಲಕ್ಷ ಎಕರೆಗೂ ಅಧಿಕ ಪ್ರಮಾಣದ ಭೂಪ್ರದೇಶಕ್ಕೆ ಇದು ನೀರನ್ನ ಒದಗಿಸಿಕೊಡುತ್ತೆ. ಗೆಳೆಯರೆ, ಅತಿಯಾದ ಒಳಹರಿವಿನಿಂದ ಹಿಡಕಲ್ ಡ್ಯಾಂ ಬಹುತೇಕ ಭರ್ತಿಯಾಗಿದ್ದು ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಘಟಪ್ರಭಾ ನದಿಯಿಂದ ಭಾರತದ ನಯಾಗರ ಜಲಪಾತ ಅಂತಲೇ ಕರೆಸಿಕೊಳ್ಳುವ ಗೋಕಾಕ್ ಜಲಪಾತ ಸೃಷ್ಟಿಯಾಗಿದೆ. ಇದು ರಾಜ್ಯದ 2ನೇ ದೊಡ್ಡ ಜಲಪಾತ ಅಂತ ಕರೆಸಿಕೊಳ್ಳುತ್ತೆ. ಅಲ್ಲದೆ ಜಲಪಾತದಿಂದ ಅಲ್ಪ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡ್ತಾ ಇದ್ದಾರೆ. ಕುಡಿಯುವ ನೀರು, ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆ ಸೇರಿದ ಹಾಗೆ ಜನರ ಅಗತ್ಯಗಳಿಗೆ ನೀರುಣಿಸುವ ಘಟಪ್ರಭಾ ನದಿ ಇಂದು ಅತಿಯಾದ ಮಳೆಯಿಂದ ತನ್ನ ರುದ್ರ ಸ್ವರೂಪವನ್ನ ತೋರಿ ಜನರನ್ನ ಕಷ್ಟಕ್ಕೆ ನೂಕ್ತಾ ಇದೆ. ಒಟ್ಟಲ್ಲಿ ಕಳೆದ ವರ್ಷ ರಾಜ್ಯ ಎದುರಿಸಿದ್ದ ಮಳೆಯ ಕೊರತೆಯನ್ನ ಈ ಬಾರಿ ವರುಣ ಬಡ್ಡಿ ಸಮೇತ ಕೊಡ್ತಾ ಇದ್ದಾನೆ. ಆದ್ರೆ ಅದನ್ನ ತಡೆಯುವ ಶಕ್ತಿ ಮನುಷ್ಯರಿಗಿಲ್ಲ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾನೆ ಕೂಡ. ಇದು ಗೆಳೆಯರೆ ಕೃಷ್ಣ ಹಾಗೂ ಅದರ ಉಪನದಿಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.